ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ ಕಾರ್ಕಳಕ್ಕೆ. ಅಲ್ಲಿ ಚರ್ಚಿನ ಹಬ್ಬ ಇದೆ. ಅದು 5 ದಿನ ಆ ಹಬ್ಬ ನಡೆಯುತ್ತದೆ. ಇವತ್ತು ಲಾಸ್ಟ್ ಡೇ. ಬನ್ನಿ ಆ ಕಾರ್ಕಳದಲ್ಲಿ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ರೀಚ್ ಆಗಿದ್ದೀವಿ ಕಾರ್ಕಳ ಚರ್ಚ್ ಹತ್ರ. ನೋಡಿ, ಪಾರ್ಕಿಂಗ್ ಈ ಥರ ಇದೆ. ಫುಲ್ ರಶ್ ಇದೆ. ರೋಗಿಗಳಾದ ನಿಮ್ಮೆಲ್ಲರಾಗಿ ಎಲ್ಲರಿಗಾಗಿ ಅವರು ಪ್ರಾರ್ಥಿಸುತ್ತಾರೆ. ಪವಿತ್ರ ಗ್ರಂಥದಲ್ಲಿ ಒಂದು ಮಾತಿದೆ. ಸಂತ ಪೇತ್ರನು ಬರೆದ ಪತ್ರಿಕೆ 1ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ. ದೇವರ ಕಣ್ಣು ಸದಾ ನೀತಿವಂತರ ಕಡೆಗೆ ತಿರುಗಿದೆ, ಅವರ ಕಿವಿ. ಈ ವಿಡಿಯೋನ ಸ್ಕಿಪ್ ಮಾಡದಿದ್ದಂಗೆ ಕೊನೆಯವರೆಗೂ ನೋಡಿ. ಫಸ್ಟ್ ಪಾರ್ಟಲ್ಲಿ ನಾನು ಜಾತ್ರೆದೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ತೋರಿಸಿದ್ದೇನೆ. ನೆಕ್ಸ್ಟ್ ಈ ಚರ್ಚಿನ ಬಗ್ಗೆ ಕೆಲವೊಂದು ಸಂಗತಿಗಳು ತುಂಬ ಜನರಿಗೆ ಗೊತ್ತಿಲ್ಲ, ಅದರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದೇವರ ಪ್ರಾರ್ಥನೆಗಳಿಗೆ ತಿರುಗಿ ನಮ್ಮ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ, ವಾತಾವರಣ ನಿರ್ಮಾಣವಾಗುತ್ತದೆ ಎಂಬ ಭಕ್ತಿಯಿಂದ ಈ ಮನೆ ಪೂಜೆಯನ್ನು ನಾವು ಪಾಲ್ಗೊಳ್ಳೋಣ. ದೇವರು ನಿಮ್ಮ ಹೆಸರನ್ನು ಸೌಖ್ಯಗೊಳಿಸಲಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ ನಾವೀಗ ಮಾಡೋಣ. ಟೈಮ್ ಆಗಿದೆ ಪ್ರಿಯರೇ, 11:45. ಫುಲ್ ಬಿಸಿಲಲ್ಲಿ ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಪ್ರಾರ್ಥಿಸಿರಿ, ನಿಮಗೆ ಲಭಿಸುವುದು. ನೋಡಿ, ಹುಡುಕಿರಿ, ಪ್ರಭು ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ
ಇದೇ ಇರಲಿ ಹಂಗಾದ್ರೆ. ಚಿಂಟು ಯಾವ್ದು ಇದೆ ಬೇಕಾ? ಯಾವ್ದು ಬೇಕು ಹೇಳು. ಅದೇ ಇರಲಿ ಚಿಂಟು, ಬರಿತಾ ಇರ್ಬೋದು ನೀನು. ಆಡೋದು ಬಿಟ್ಟು ಬರೆಯೋಕೆ ಕೂತ್ಕೋ ಚಿಂಟು. ಚೆನ್ನಾಗಿದೆಯಾ ಅದು? ಹ್ಞೂ, ಮನೆಗೆ ಹೋಗಿದ್ದೆ ಬರೆಯೋದು. ಏನು ಬರೀತೀಯ? ಹಾಂ, ಇವಾಗ ನಮ್ಮ ಸಣ್ಣ ಮಗನಿಗೆ ಮತ್ತು ನಮ್ಮ ಹಸ್ಬೆಂಡ್ ಅಲ್ಲೇ ನಿಂತ್ಕೊಂಡ್ರು. ನಾನು ಮತ್ತು ದೊಡ್ಡ ಮಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ನಿಮಗೆಲ್ಲ ಕಾರ್ಕಳದ ಜಾತ್ರೆ ಪೇಟೆ ತೋರಿಸೋಣ ಅಂತ. ಇಲ್ಲಿ ನಾನು ಪೂಜೆದು ಯಾವುದೋ ವಿಡಿಯೋನ ರೆಕಾರ್ಡಿಂಗ್ ಮಾಡಿಲ್ಲ, ಯಾಕಂದರೆ ಪೂಜೆ ಟೈಮಲ್ಲಿ ವಿಡಿಯೋ ಮಾಡೋದು ಸರಿಯಾಗಲ್ಲ ಅಂತ ವಿಡಿಯೋ ಮಾಡಿಲ್ಲ. ಹಾಗೂ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದರು, ಪೂಜೆ ಟೈಮಲ್ಲಿ ಯಾರು ವಿಡಿಯೋನ ಮಾಡಬೇಡಿ ಅಂತ. ಸೇಂಟ್ ಲಾರೆನ್ಸ್ ದೇಗುಲ ಅಥವಾ ಸ್ಥಳೀಯವಾಗಿ ಕರೆಯಲ್ಪಡುವ ಅತ್ತೂರು ಚರ್ಚ್ ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಅತ್ತೂರಿನಲ್ಲಿರುವ ಒಂದು ಪ್ರಸಿದ್ಧವಾದ ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿದೆ. ಇದೊಂದು ರೋಮನ್ ಕ್ಯಾಥೋಲಿಕ್ ದೇವಾಲಯ ಆಗಿದೆ. ಈ ದೇವಾಲಯವನ್ನು 1759ರಲ್ಲಿ ನಿರ್ಮಿಸಲಾಯಿತು. ಇಲ್ಲಿ ವರ್ಷವಿಡೀ ಹತ್ತಿರದ ಹಾಗೂ ದೂರದ ಸ್ಥಳಗಳಿಂದ ಜನರು ತೀರ್ಥಯಾತ್ರೆಗೆ ಬರುತ್ತಾರೆ. ಈ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಜನ ಈ ಪುಣ್ಯ ಸ್ಥಳಕ್ಕೆ ಜಾತಿ ಮತ ಭೇದವಿಲ್ಲದೆ ಆಗಮಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಈ ಹಬ್ಬದ ದಿನದಲ್ಲಿ ಬರುವ ಲಕ್ಷಾಂತರ ಭಕ್ತಾದಿಗಳ ಸಂಖ್ಯೆಯು ಸೇಂಟ್ ಲಾರೆನ್ಸ್ ಅವರ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನ ಬಳಿಗೆ ಬರುವವರನ್ನು ನಿರಾಶೆಗೊಳಿಸುವುದಿಲ್ಲ ಎಂಬುದಕ್ಕೆ ಸ್ಪಷ್ಟ ಪುರಾವೆಗಳಿವೆ. ಪ್ರಶಾಂತವಾದ ಹಸಿರಿನ ನಡುವೆ ಇರಿಸಲಾಗಿರುವ ಅತ್ತೂರು ಪ್ಯಾರಿಷ್ ಮತ್ತು ದೇಗುಲವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಪವಾಡಗಳು, ಇತಿಹಾಸ, ಸೌಂದರ್ಯ, ಭಕ್ತಿ, ನಂಬಿಕೆ ಮತ್ತು ಸಾಮಾಜಿಕ ಚಟುವಟಿಕೆಗಳು ಈ ಪವಿತ್ರ ಕ್ಯಾಂಪಸ್ಸಿನಲ್ಲಿ ಒಂದಾಗಿವೆ. ಟಿಪ್ಪು ಸುಲ್ತಾನನ ಸೆರೆಗೆ ಒಳಗಾದವರಲ್ಲಿ ಈ ಸ್ಥಳದ ಕ್ರಿಶ್ಚಿಯನ್ನರು ಸೇರಿದ್ದಾರೆ ಎಂದು ಪ್ರಾದೇಶಿಕ ಇತಿಹಾಸ ಹೇಳುತ್ತದೆ. ಸೇಂಟ್ ಲಾರೆನ್ಸ್ ಅವರು ಕಾರ್ಕಳದ ದೇವರೆಂದು ಅನೇಕ ಜನರಿಂದ ಪೂಜಿಸಲ್ಪಡುತ್ತಾರೆ. ತುಳು ಭಾಷೆಯಲ್ಲಿ ಸೇಂಟ್ ಲಾರೆನ್ಸ್ ಅವರನ್ನು ಪ್ರೀತಿಯಿಂದ ಕಾರ್ಕಳದ ದೇವೇರ್ ಎಂದು ಕರೆಯುತ್ತಾರೆ. ಸೇಂಟ್ ಲಾರೆನ್ಸ್ ಪುರಾತನ ರೋಮನ್ 7 ಧರ್ಮಾಧಿಕಾರಿಗಳಲ್ಲಿ ಒಬ್ಬರಾಗಿದ್ದರು. ಪೋಪ್ ಸಿಕ್ಸ್ಟಸ್ II ಅಡಿಯಲ್ಲಿ ಸೇವೆ ಸಲ್ಲಿಸಿದರು. 258 ADನಲ್ಲಿ ಚಕ್ರವರ್ತಿ ವ್ಯಾಲೆರಿಯನ್ ಅವರ ಕಿರುಕುಳದ ಸಮಯದಲ್ಲಿ ಹುತಾತ್ಮರಾದರು. ಸೇಂಟ್ ಲಾರೆನ್ಸ್ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಅತ್ಯಂತ ವ್ಯಾಪಕವಾಗಿ ಪೂಜಿಸಲ್ಪಡುವ ಸಂತರಲ್ಲಿ ಒಬ್ಬರು. ನೀವು ಕಲೆಯ ವಾಸ್ತುಶಿಲ್ಪ ಪ್ರಿಯರಾಗಿದ್ದರೆ ಈ ಕಾರ್ಕಳ ಚರ್ಚಿನ ಮುಂಭಾಗವು ನಿಮ್ಮನ್ನು ಮೆಚ್ಚಿಸುವುದನ್ನು ನಿಲ್ಲಿಸುವುದಿಲ್ಲ. ಲಂಬತೆ, ಮೊನಚಾದ ಕಮಾನುಗಳು ಮತ್ತು ಬೃಹತ್ ಬಣ್ಣದ ಗಾಜಿನ ಕಿಟಕಿಗಳ ಮೇಲೆ ಸ್ಪಷ್ಟವಾದ ಗಮನವನ್ನು ಕೇಂದ್ರೀಕರಿಸುವಂಥ ಅಗತ್ಯ ಗೌತಿಕ್ ಅಂಶಗಳನ್ನು ಗಮನಿಸಬಹುದು.
ಚರ್ಚಿನ ಕೊನೆಯ ತುದಿಯಲ್ಲಿ ಪುಣ್ಯಕ್ಷೇತ್ರದ ಆವರಣದಲ್ಲಿ ಪುಷ್ಕರಣಿ ಎಂಬ ಹೆಸರಿನ ಪವಿತ್ರ ಕೊಳವಿದೆ. ಈ ಕೊಳ ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಈ ನೀರು ಅದ್ಭುತವಾದ ಗುಣಪಡಿಸುವ ಪರಿಣಾಮವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ಕೊಳದ ನೀರು ರೋಗಗ್ರಸ್ತರನ್ನು ಗುಣಪಡಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಈ ಕೊಳವನ್ನು ಹೆಚ್ಚಾಗಿ ಪವಾಡ ಕೊಳ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ ಬಂದ ಎಲ್ಲ ಭಕ್ತಾದಿಗಳು ಈ ಕೊಳಕ್ಕೆ ಭೇಟಿ ನೀಡಲು ಮರೆಯುವುದಿಲ್ಲ. ಈ ಹಬ್ಬವನ್ನು ಸ್ಥಳೀಯ ಭಾಷೆಯಲ್ಲಿ ಜಾತ್ರೆ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಅತ್ತೂರ್ ಜಾತ್ರೆ ಎಂದು ಪ್ರಸಿದ್ಧಿಯಾಗಿದೆ. ಈ ಸೇಂಟ್ ಲಾರೆನ್ಸ್ ಅವರ ಪವಾಡ ಪ್ರತಿಮೆಗೆ ವೈಯಕ್ತಿಕವಾಗಿ ಗೌರವ ಸಲ್ಲಿಸುವುದು, ಧಾರ್ಮಿಕ ಆಚರಣೆಗಳ ಪವಿತ್ರ ಆಚರಣೆಗಳಲ್ಲಿ ಭಾಗವಹಿಸುವುದು, ಅರ್ಪಣೆಗಳನ್ನು ಮಾಡುವುದು ಈ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಈ ಚರ್ಚಿನ ಆವರಣದಲ್ಲಿ ದೀಪಾಲಂಕಾರ ಮಾಡುತ್ತಾರೆ. ಹಬ್ಬದ ಸಮಯದಲ್ಲಿ ಜನರು ದೇಗುಲಕ್ಕೆ ಭೇಟಿ ನೀಡಿ ಮೇಣದ ಬತ್ತಿಯನ್ನು ಹಚ್ಚುತ್ತಾರೆ. ಇಲ್ಲಿ ಚಿಕ್ಕ ಚಿಕ್ಕ ಮೇಣದ ಬತ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಮೇಣದ ಬತ್ತಿಯನ್ನು ಸಹ ಜನರು ಉರಿಸುತ್ತಾರೆ. ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ